ನಮಸ್ಕಾರ ವೀಕ್ಷಕರೇ. ತಮಿಳುನಾಡಿನಲ್ಲಿ ಸರ್ಕಾರ ರಚಿಸಿ ಇಡೀ ಇಂಡಿಯಾ ಚರ್ಚೆ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟ ದಳಪತಿ ವಿಜಯ್ಗೆ ಈಗ ಅಸಲಿ ಸವಾಲು ಶುರುವಾಗಿದೆ. ದೊಡ್ಡ ನಂಬರ್ ಪಡೆದರೂ ಚಿಕ್ಕ ಪುಟ್ಟ ಪಕ್ಷಗಳ ಬೆಂಬಲ ಇಲ್ಲದೆ ಸರ್ಕಾರ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ರು. ಬೆಂಬಲ ಏನೋ ಸಿಕ್ತು, ಆದ್ರೆ ಈಗ ಬೆಂಬಲ ಕೊಟ್ಟವರು ಬುಗುರಿಯಂತೆ ಆಡಿಸೋದಕ್ಕೆ ಶುರು ಮಾಡಿದ್ದಾರೆ. 1-2 ಸೀಟ್ ಇರುವವರು ಕೂಡ ಕಂಡೀಷನ್ ಮೇಲೆ ಕಂಡೀಷನ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಹೀಗೆ ಆಯ್ತು ಅಂದ್ರೆ 5 ವರ್ಷ ಕಂಪ್ಲೀಟ್ ಮಾಡೋದು ಬಹಳ ಕಷ್ಟ ಅನ್ನೋ ಪರಿಸ್ಥಿತಿ ಕಾಣಿಸ್ತಾ ಇದೆ. ಇನ್ನೊಂದೆಡೆ ಟಿವಿಕೆ ಡಿಎಂಕೆಯ ಬಿ ಟೀಮ್ ಅನ್ನೋ ಆರೋಪಕ್ಕೆ ಮತ್ತಷ್ಟು ಪುಷ್ಟಿ ಕೊಡೋ ಕೆಲಸಗಳು ಕೂಡ ನಡೀತಾ ಇದೆ. ಡಿಎಂಕೆ ಅಧಿಕಾರದಲ್ಲಿದ್ದಾಗ ಯಾವ ಕೆಲಸಗಳನ್ನ ಮಾಡ್ತಾ ಇದ್ರೋ ಅದನ್ನೇ ವಿಜಯ್ ಪಕ್ಷ ಕೂಡ ಮುಂದುವರಿಸ್ತಾ ಇದೆ. ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಎಲ್ಲರೂ ಅಂದುಕೊಂಡಿದ್ದ ಹೊತ್ತಲ್ಲಿ ರಿಸಲ್ಟ್ ನಲ್ಲಿ ಕಮಾಲ್ ಮಾಡಿದ್ದು ವಿಜಯ್ರ ಟಿವಿಕೆ. ಆಟವೂ ನಮ್ಮದೇ ಲೆಕ್ಕವೂ ನಮ್ಮದೇ ಅನ್ನೋ ಸಂದೇಶ ಕೊಟ್ಟವರಿಗೆ ಕೇವಲ 10 ಸೀಟ್ನಲ್ಲಿ ಲೆಕ್ಕ ಮಿಸ್ ಆಯ್ತು. 10 ಸೀಟ್ ಅಲ್ವಾ, ಯಾರಾದ್ರೂ ಬಂದು ಸೇರ್ಕೊಳ್ತಾರೆ, ಸರ್ಕಾರ ಮಾಡೇ ಮಾಡ್ತಾರೆ. ಫೈನಲಿ ವಿಜಯ್ ಸಿಎಂ ಅನ್ನೋದು ಜನರಿಗೆ ಖಾತ್ರಿ ಕೂಡ ಆಗಿತ್ತು. ಅದು ನಿಜವೂ ಕೂಡ ಆಯ್ತು. ಒಂದು ಕಡೆ ವಿಜಯ್ ಸಾರಾಯಿ ಬ್ಯಾನ್, ಇನ್ನೊಂದು ಮತ್ತೊಂದು ಅಂತ ಹೊಸ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾ ಇದ್ರೆ, ಇನ್ನೊಂದು ದಿಕ್ಕಲ್ಲಿ ಮೈತ್ರಿ ಪಕ್ಷಗಳು ಆಗಾಗ ಚುಚ್ಚೋ ಕೆಲಸವನ್ನ ಮಾಡ್ತಾ ಇವೆ. ಎಡಿಎಂಕೆಯಿಂದ 30 ಎಂಎಲ್ಎಗಳು ಬೆಂಬಲ ಕೊಡ್ತಾ ಇದ್ದಂತೆ ವಿಜಯ್ ಸೂಪರ್ ಸ್ಟ್ರಾಂಗ್ ಅಂತ ಅನ್ನಿಸಿದ್ರು. ಈಗ ಅದೇ ವೀಕ್ನೆಸ್ ಆಯ್ತಾ ಅನ್ನೋ ರೇಂಜ್ಗೆ ಪರಿಸ್ಥಿತಿ ಬದಲಾಗಿದೆ. ಮೈತ್ರಿಕೂಟದಲ್ಲಿರೋ ವಿಸಿಕೆ ಹಾಗೂ ಸಿಪಿಎಂ ಈಗ ಮತ್ತೆ ಖ್ಯಾತೆ ತೆಗೆದಿವೆ. ಯಶಸ್ವಿಯಾಗಿ ಸರ್ಕಾರ ರಚಿಸಿರೋ ವಿಜಯ್ಗೆ ಈಗ ಕ್ಯಾಬಿನೆಟ್ ಸವಾಲು ಎದುರಾದಂತಿದೆ. ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೋ ಅವರನ್ನ ಮರೆಯದೆ ಸೀಟ್ ಹಂಚೋದಕ್ಕೆ ವಿಜಯ್ ಬದ್ಧರಾಗಿದ್ದಾರೆ. ಈ ಲೆಕ್ಕದಲ್ಲಿ 30 ರೆಬೆಲ್ ಶಾಸಕರ ಪೈಕಿ ಕೆಲವರಿಗಾದ್ರೂ ಕ್ಯಾಬಿನೆಟ್ ಬರ್ತ್ ಕೊಡಬೇಕು ಅಥವಾ ಕೊಡ್ತಾರೇನೋ ಅನ್ನೋ ಚರ್ಚೆ ಇತ್ತು. ಆದ್ರೆ ಈಗ ಅದಕ್ಕೆ ವಿಸಿಕೆ ಹಾಗೂ ಸಿಪಿಎಂ ಅಡ್ಡಗಾಲು ಹಾಕಿವೆ. ಒಂದು ವೇಳೆ ಅವರಲ್ಲಿ ಯಾರಿಗಾದ್ರೂ ಸಚಿವ ಸ್ಥಾನ ನೀಡಿದ್ದೇ ಹೌದಾದ್ರೆ ನಾವು ನಮ್ಮ ಬೆಂಬಲದ ಬಗ್ಗೆ ಮತ್ತೊಮ್ಮೆ ಯೋಚಿಸಬೇಕಾಗುತ್ತೆ ಅನ್ನೋ ಮೂಲಕ ಮಿನಿಸ್ಟ್ರಿ ಕೊಟ್ರೆ ನಾವು ಟಾಟಾ ಬೈ ಬೈ ಅನ್ನೋದನ್ನ ಹೇಳಿದ್ದಾರೆ. ಈ ಮಾತಿನ ಬೆನ್ನಲ್ಲೇ ಟಿವಿಕೆ ಸಚಿವ ಸ್ಥಾನ ಕೊಡೋದಿಲ್ಲ ಅನ್ನೋದಕ್ಕೆ ಬದ್ಧ ಆಗಿರೋ ಸುದ್ದಿ ಕೂಡ ಬರುತ್ತೆ. ಅದಕ್ಕೆ ಮತ್ತೊಮ್ಮೆ ಪ್ರತಿಕ್ರಿಯಿಸೋ ವಿಸಿಕೆ ನಾಯಕರು ಅಂತ ಯಾವುದೇ ವಿಚಾರ ಮುನ್ನೆಲೆಗೆ ಬಂದಿಲ್ಲ, ನಮಗೆ ಗೊತ್ತಿರೋ ಮಟ್ಟಿಗೆ ರೆಬೆಲ್ ಶಾಸಕರಿಗೆ ಸಚಿವ ಸ್ಥಾನ ಕೊಡ್ತಾ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಅಲ್ಲಿಗೆ ಸರ್ಕಾರದ ಸ್ಟೇಟಸ್ ಏನು ಅನ್ನೋದು ಜನರಿಗೆ ಅರ್ಥ ಆಗ್ತಾ ಇದೆ. ಮೊದಲ ಬಾರಿ ಸ್ಪರ್ಧೆಗೆ ಇಳಿದ ಟಿವಿಕೆ ಗಳಿಸಿದ್ದು ಬರೋಬ್ಬರಿ 108 ಕ್ಷೇತ್ರಗಳನ್ನ. ಅಂದ್ರೆ ಮ್ಯಾಜಿಕ್ ನಂಬರ್ಗೆ ಕೇವಲ 10 ಸೀಟ್ ಕಮ್ಮಿ. ಆದ್ರೆ ಸರ್ಕಾರ ಅಸ್ತಿತ್ವದಲ್ಲಿ ಇದ್ದಷ್ಟು ದಿನವೂ ಈ 2-3 ಸೀಟ್ ಪಡೆದವರೇ ಕಂಡೀಷನ್ ಹಾಕೋದಾದ್ರೆ ಗೆದ್ದು ಏನು ಪ್ರಯೋಜನ ಅನ್ನೋ ಲೆಕ್ಕಕ್ಕೆ ಬರ್ತಾ ಇದೆ. ಅಂದಹಾಗೆ 2 ಸೀಟ್ ಪಡೆದಿದ್ರು ವಿಸಿಕೆಗೆ ವಿಜಯ್ ಪಕ್ಷ ಯಾವ ರೇಂಜ್ಗೆ ತಲೆ ಬಾಗಿದೆ ಅನ್ನೋದನ್ನ ನೋಡಿದ್ರೆ, ಆರಂಭದಲ್ಲೇ 2 ಶಾಸಕರಿಗೆ ದೊಡ್ಡ ಹುದ್ದೆ ಬೇಡಿಕೆ ಇಟ್ರು. ಅವರಿಂದಲೇ ವಿಜಯ್ಗೆ ಬಹುಮತ ಸಿಗೋದು ವಿಳಂಬ ಆಗ್ತಾ ಹೋಯ್ತು. ಕೊನೆಗೂ ಅವರು ಕನ್ಫರ್ಮ್ ಮಾಡಿದ್ಮೇಲೆಯೇ ಪ್ರಮಾಣ ವಚನಕ್ಕೆ ಡೇಟ್ ಫಿಕ್ಸ್ ಆಗಿದ್ದು. ಅದೇ ವಿಸಿಕೆಯನ್ನ ಓಲೈಸೋ ಸಲುವಾಗಿ LTT ಪ್ರಭಾಕರನ್ ಸ್ಮರಣೆ ಮಾಡಿದ್ದು. ಇದರಿಂದ 5 ಸೀಟ್ ಪಡೆದಿರೋ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಯ್ತು. ಈಗ ಸಚಿವ ಸ್ಥಾನ ಯಾರಿಗೆ ನೀಡಬೇಕು ನೀಡಬಾರದು ಅನ್ನೋದನ್ನು ಕೂಡ ಅವರೇ ಕಂಟ್ರೋಲ್ ಮಾಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಸರಿ, ಇಷ್ಟೆಲ್ಲಾ ಸಮಸ್ಯೆ ಆಗ್ತಾ ಇರುವಾಗ ಅವರನ್ನ ಬಿಟ್ಟು ಮುಂದಕ್ಕೆ ಹೋಗ್ಲಿಕ್ಕೆ ಆಗುತ್ತಾ ಅನ್ನೋ ಪ್ರಶ್ನೆ ಬರ್ಬೋದು. ಇಲ್ಲಿ ಹಲವು ಆಯಾಮಗಳಿದ್ದು ಸರ್ಕಾರ ಪತನಕ್ಕೆ ಆಪ್ಷನ್ಗಳು ಜಾಸ್ತಿ ಇವೆ. ಹೇಗೆ ಅಂದ್ರೆ, ಎಡಿಎಂಕೆ 30 ರೆಬೆಲ್ ನಾಯಕರು ಬೆಂಬಲ ಕೊಡೋ ಮುನ್ನ ಟಿವಿಕೆ ಸರ್ಕಾರದ ಬಳಿ 119 ಶಾಸಕ ಬೆಂಬಲ ಇತ್ತು. ಅಂದ್ರೆ ಮ್ಯಾಜಿಕ್ ನಂಬರ್ಗಿಂತ 1 ಜಾಸ್ತಿ. 30 ಜನರು ಹೆಚ್ಚುವರಿಯಾಗಿ ಬಂದಿದ್ರಿಂದ ವಿಜಯ್ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು. ಸರ್ಕಾರ ಬೀಳಲ್ಲ ಅನ್ನೋ ವಿಶ್ವಾಸ ಹೆಚ್ಚಾಯ್ತು. ಈಗ ಒಂದು ವೇಳೆ ರೆಬೆಲ್ಗಳು ನಮಗೆ ಬೇಕು ಅನ್ನೋ ನಿರ್ಧಾರವನ್ನ ಕೈಗೊಂಡ್ರೆ ಮುಂಚೆ ಕೈ ಜೋಡಿಸಿದವರಿಗೆ ಬೇಸರ ಆಗುತ್ತೆ, ಬಿಟ್ಟು ಹೋಗ್ತಾರೆ. ಪ್ರಮುಖವಾಗಿ ವಿಸಿಕೆ ಹಾಗೂ ಸಿಪಿಎಂ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇವೆ. ಕಾಂಗ್ರೆಸ್ ಕಡೆ ನೋಡಿದ್ರೆ ಅವರಿಗೆ ಅಧಿಕಾರ ಮಾತ್ರ ಬೇಕು. ಬಿಜೆಪಿ ಬಿಟ್ಟು ಯಾರೇ ಕೈ ಜೋಡಿಸಿದ್ರು ಅವರು ಖ್ಯಾತೆ ತೆಗೆಯೋದಿಲ್ಲ. ಒಂದು ವೇಳೆ ವಿಸಿಕೆ ಹಾಗೂ ಸಿಪಿಎಂ ಕೈಕೊಟ್ಟು ಇನ್ನೊಂದು ದಿಕ್ಕಲ್ಲಿ ರೆಬೆಲ್ ಎಂಎಲ್ಎಗಳ ಮೇಲೆ ಆಕ್ಷನ್ ತಗೊಂಡು ಅವರು ಅನರ್ಹ ಅಂತ ಆಗ್ಬಿಟ್ರೆ, ಅಥವಾ ಇದ್ದಕ್ಕಿದ್ದ ಹಾಗೆ ಪಳನಿಸ್ವಾಮಿ ರಣತಂತ್ರ ಮಾಡಿ ಅವರೆಲ್ಲರನ್ನೂ ಬೆಂಬಲ ವಾಪಸ್ ಪಡೆಯುವಂತೆ ಮಾಡ್ಬಿಟ್ರು ಅಂದ್ರೆ ಮತ್ತೆ ಸರ್ಕಾರ ಡಮಾರ್. ಸರಿ, ಎಡಿಎಂಕೆ ಸಹವಾಸವೇ ಬೇಡ, ಮುಂಚೆ ಬೆಂಬಲ ಕೊಟ್ಟವರೇ ಸಾಕು, ಅವರನ್ನ ಚೆನ್ನಾಗಿ ನೋಡ್ಕೊಂಡಿರೋಣ ಅಂದ್ರೆ ಈಗ ಹೇಗೆ ಎಲ್ಲದಕ್ಕೂ ತಲೆಬಾಗ್ತಾ ಇದ್ದಾರೋ ಹಾಗೆ ಇನ್ನು ಮುಂದೆ ಕೂಡ ಪ್ರತಿಯೊಂದಕ್ಕೂ ತಲೆಬಾಗಲೇಬೇಕು. ಎಲ್ಲರೂ ಒಂದೇ ರೀತಿ ಯೋಚಿಸಿ ನಿರ್ಧಾರ ಮಾಡಿದ್ರೆ ಪರವಾಗಿಲ್ಲ. ಆದ್ರೆ ಮಿತ್ರರಲ್ಲೇ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ಬಿಟ್ರೆ ಆಗ ಇನ್ನೊಂದು ರೀತಿಯ ಸವಾಲ್ ಶುರುವಾಗುತ್ತೆ. ಎಲ್ಲರನ್ನೂ ಸಮಾಧಾನ ಪಡಿಸೋದೇ ಕೆಲಸ ಆಗ್ಬಿಡುತ್ತೆ. ಫೈನಲ್ ಆಗಿ ಸರ್ಕಾರ ನಡೆಸ್ತಾ ಇರೋದು ವಿಜಯ ಅಥವಾ ಮಿತ್ರರ ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ.
ಇದೇ ಕಾರಣಕ್ಕೆ ಡಿಎಂಕೆ ವಿಜಯ್ ಸರ್ಕಾರ ಕಂಪ್ಲೀಟ್ ಆಗಲ್ಲ ಅನ್ನೋ ಭವಿಷ್ಯವನ್ನ ನುಡಿತಾ ಇರುವಂತೆ ಕಾಣಿಸ್ತಾ ಇದೆ. ಅಂದಹಾಗೆ ಇಲ್ಲಿ ವಿಜಯ್ಗೆ ವೋಟ್ ಹಾಕಿದವರಿಗೆ ಅರ್ಥ ಆಗದೆ ಇರೋ ವಿಷಯ ಏನಂದ್ರೆ, ಹೆಸರಿಗಷ್ಟೇ ವಿಜಯ್ ಸಿಎಂ, ಆದ್ರೆ ಆಡಳಿತವನ್ನ ನಡೆಸ್ತಾ ಇರೋದು ಡಿಎಂಕೆ ಅನ್ನೋದು. ಯಾಕಂದ್ರೆ ಕಂಡೀಷನ್ ಮೇಲೆ ಕಂಡೀಷನ್ ಹಾಕ್ತಾ ಇರೋರಲ್ಲ ಡಿಎಂಕೆಯ ಆಪ್ತ ಮಿತ್ರರುಗಳೇ. ಆದ್ರೆ ಅದಕ್ಕೆ ವಿಜಯ್ ಮರು ಮಾತನಾಡದೆ ಒಪ್ಪೋದನ್ನ ನೋಡ್ತಾ ಇದ್ರೆ ಬಿ ಟೀಮ್ ಇರ್ಬೋದು ಅನ್ನೋ ಅನುಮಾನ ಬರೋದ್ರಲ್ಲಿ ಆಶ್ಚರ್ಯವೇ ಇಲ್ಲ. ಅಲ್ಲದೆ ಈಗ ಕೈಕೊಟ್ಟು ಓಡಿದ್ರಿಂದ ಕಾಂಗ್ರೆಸ್ ಡಿಎಂಕೆ ಪಾಲಿಗೆ ಬದ್ಧ ವೈರಿ ರೀತಿಯಾಗಿದೆ. ಸ್ಟಾಲಿನ್ ಈಗ ಕಾಂಗ್ರೆಸ್ ಅನ್ನ ಯಾವ ಲೆವೆಲ್ಗೆ ವಿರೋಧಿಸ್ತಾ ಇದ್ದಾರೋ ವಿಜಯ್ ರಾಹುಲ್ ರನ್ನ ಅಷ್ಟೇ ಪ್ರೀತಿಸ್ತಾರೆ. ಒಂದು ವೇಳೆ ಡಿಎಂಕೆ ತಮ್ಮ ಮಿತ್ರರ ಮೂಲಕ ಕಾಂಗ್ರೆಸ್ ವಿರುದ್ಧ ಚಾಟಿ ಬೀಸೋದಕ್ಕೆ ಶುರು ಮಾಡಿದ್ರೆ ಆಗ ವಿಜಯ್ ಯಾವ ರೀತಿ ನಿಲುವು ಕೈಗೊಳ್ತಾರೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಯಾವುದೇ ರಾಜಕೀಯ ಅನುಭವ ಇಲ್ಲದೆ ನೇರವಾಗಿ ಸಿಎಂ ಆಗಿರೋ ವಿಜಯ್ಗೆ ಈ ರಣತಂತ್ರಗಳು ಹೇಗೆ ಎಫೆಕ್ಟ್ ಕೊಡಬಹುದು ಅನ್ನೋ ಚರ್ಚೆಗಳು ಕೂಡ ಜೋರಾಗಿವೆ. ಇನ್ನು ಟಿವಿಕೆ ಡಿಎಂಕೆ ಬಿ ಟೀಮ್ ಅನ್ನೋದಕ್ಕೆ ಪುರಾವೆ ಅನ್ನೋ ಹಾಗೆ ಮತ್ತೆ ಭಾಷಾ ವಿವಾದಕ್ಕೆ ಟಿವಿಕೆ ನಾಂದಿ ಹಾಡ್ತಾ ಇರೋದೇ ಸಾಕ್ಷಿ ಅನ್ನಿಸ್ತಾ ಇದೆ. ತ್ರಿಭಾಷಾ ಸೂತ್ರಕ್ಕೆ ನಾವು ಒಪ್ಪಿಗೆ ನೀಡೋದಿಲ್ಲ, ನಮ್ಮದೇನಿದ್ರು ದ್ವಿಭಾಷಾ ಸೂತ್ರ, ಮೂರನೇ ಭಾಷೆಗೆ ಜಾಗ ಇಲ್ಲ ಅನ್ನೋದನ್ನ ಟಿವಿಕೆ ಸಚಿವರು ಹೇಳ್ತಾ ಇದ್ದಾರೆ. ವಾಸ್ತವ ಏನಂದ್ರೆ ತ್ರಿಭಾಷಾ ಸೂತ್ರದಲ್ಲಿ ಹೇರಿಕೆ ಅನ್ನೋ ಮಾತಿಗೆ ಆಸ್ಪದ ಇಲ್ಲ. ಯಾಕಂದ್ರೆ ಸೆಂಟ್ರಲ್ ರೂಲ್ಸ್ ಪ್ರಕಾರ ಒಂದು ಇಂಗ್ಲಿಷ್, ಇನ್ನೊಂದು ಆಯಾ ರಾಜ್ಯಗಳ ಆಡಳಿತ ಭಾಷೆ ಕಡ್ಡಾಯವಾಗಿದ್ರೆ ಮೂರನೇ ಭಾಷೆಯನ್ನ ಆಯ್ಕೆಯಾಗಿ ಬಿಡಲಾಗಿದೆ. ಆಯಾ ವಿದ್ಯಾರ್ಥಿ ತನಗೆ ಯಾವ ಭಾಷೆಯನ್ನ ಕಲಿಬೇಕು ಅನ್ಸುತ್ತೋ ಅದನ್ನ ಕಲಿಯಬಹುದು ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಲ್ಲಿ ಹಿಂದಿಯನ್ನೇ ಕಲಿಬೇಕು ಅಂತಲೂ ಇಲ್ಲ. ಇದನ್ನ ಡಿಎಂಕೆ ಆಡಳಿತ ಇರುವಾಗಲೇ ಮನುಷ್ಯರಿಗೆ ಅರ್ಥವಾಗೋ ಭಾಷೆಯಲ್ಲಿ ಹೇಳಲಾಗಿತ್ತು. ಆದ್ರೂ ಮತ್ತದೇ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇರೋದನ್ನ ನೋಡಿದ್ರೆ ಡಿಎಂಕೆ ಭಾಗ 2 ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಅಂದಹಾಗೆ ಈಗ ಈ ಹಿಂದೆಯೇ ಅಣ್ಣಾಮಲೈ ಹೇಳಿದ್ದ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ. ಅದೇನು ಅಂದ್ರೆ, ಯಾವ ತ್ರಿಭಾಷಾ ಸೂತ್ರಕ್ಕೆ ವಿಜಯ್ ವಿರೋಧ ಮಾಡ್ತಾ ಇದ್ದಾರೋ ಅವರ ಒಡೆತನದ ಶಾಲೆಯಲ್ಲೇ ತ್ರಿಭಾಷಾ ಸೂತ್ರ ಇದೆ. ಅವರ ಶಾಲೆಗೆ ಸೇರೋ ಮಕ್ಕಳಿಗೆ ತಮ್ಮಿಷ್ಟದ ಭಾಷೆ ಕಲಿಯೋ ಅವಕಾಶ ಕೊಟ್ಟಿದ್ದಾರೆ. ಕೇವಲ ಅವರು ಮಾತ್ರ ಅಲ್ಲದೆ ಯಾರೆಲ್ಲ ರಾಜಕಾರಣಿಗಳು ಶಾಲೆಗಳನ್ನ ನಡೆಸ್ತಾ ಇದ್ದಾರೋ ಅವರೆಲ್ಲರ ಶಾಲೆಯಲ್ಲೂ ಸೆಂಟ್ರಲ್ ಸಿಲೆಬಸ್ ಇದೆ, ತ್ರಿಭಾಷೆಗೆ ಅವಕಾಶಗಳಿವೆ. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಇರಬಾರ್ದು ಅನ್ನೋ ರೂಲ್ಸ್ ಯಾಕೆ ಅನ್ನೋ ಪ್ರಶ್ನೆ ಅಣ್ಣಾಮಲೈ ಕಡೆಯಿಂದ ಬಂದಿತ್ತು. ಆದ್ರೆ ಅದಕ್ಕೆ ಉತ್ತರ ಮಾತ್ರ ಯಾರು ಕೊಟ್ಟಿರ್ಲಿಲ್ಲ. ಈಗಲೂ ಯಾರಾದ್ರೂ ಉತ್ತರ ಕೊಡ್ಬೋದು ಅನ್ನೋ ನಂಬಿಕೆ ಕೂಡ ಯಾರಲ್ಲೂ ಇಲ್ಲ. ಟಿವಿಕೆ ಒಕ್ಕೂಟ ಹೇಗಿದೆ ಅಂದ್ರೆ, ಡಿಎಂಕೆ ಒಕ್ಕೂಟದಲ್ಲಿ ಸ್ಟಾಲಿನ್ ಬದಲಿಗೆ ವಿಜಯರನ್ನ ನಿಲ್ಲಿಸಿದ್ರೆ ಹೇಗಿದೆಯೋ ಹಾಗೆ ಇದೆ. ಯಾಕಂದ್ರೆ ಕಾಂಗ್ರೆಸ್ ನಿಂದ ಹಿಡಿದು ಮುಸ್ಲಿಂ ಲೀಗ್ ತನಕ ಅಲ್ಲಿದ್ದವರೇ ಈ ಕಡೆ ಈಗ ಶಿಫ್ಟ್ ಆಗಿದ್ದಾರೆ. ಆದ್ರಿಂದ ಈ 5 ವರ್ಷ ವಿಜಯ್ ಸಿಎಂ ಆಗಿದ್ರು ಆಡಳಿತ ನಡೆಸ್ತಾ ಇರೋದು ಮಿತ್ರರು ಅರ್ಥಾತ್ ಡಿಎಂಕೆ ಅಂತ ಅನ್ನಿಸ್ತಾ ಇದೆ. ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಆಡಳಿತದಲ್ಲಿ ಡಿಎಂಕೆ ಪರೋಕ್ಷವಾಗಿ ಪವರ್ ತೋರಿಸ್ತಾ ಇದ್ರೆ ವಿಪಕ್ಷದಲ್ಲಿ ನೇರವಾಗೇ ಪವರ್ ತೋರಿಸ್ತಾ ಇದ್ದಾರೆ. ಅಲ್ಲಿಗೆ ಇಡೀ ತಮಿಳುನಾಡು ಡಿಎಂಕೆ ಕೈಯಲ್ಲಿದೆ ಅನ್ನೋ ರೀತಿ ಚರ್ಚೆ ಆಗ್ತಾ ಇದೆ. ಇದೇ ನಿಜವಾಗಿದ್ರೆ ಇನ್ಮುಂದೆ ಇಂಥ 10 ಉದಾಹರಣೆಗಳು ಜನರು ನೋಡೋ ಸಾಧ್ಯತೆ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.